ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮಹೇಶ್ ಕಿಚನ್. ಇವತ್ತು ನಾನು ಮಾಡಿರೋಂಥ ರೆಸಿಪಿ ಹೆಸರುಕಾಳು ಮತ್ತು ಸಬ್ಬಕ್ಕಿ ಸೊಪ್ಪಾಗಿ ಪಲ್ಯ ಮಾಡಿದ್ದೀನಿ. ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ಸ್ ಅತಿ ಹೆಚ್ಚಿರುವಂಥ ಪಲ್ಯ. ನೀವು ಈ ರೆಸಿಪಿ ಮಾಡಬೇಕಾ? ವಿಡಿಯೋನ ಪೂರ್ತಿ ನೋಡಿ. ನಾನಿಲ್ಲಿ ಒಂದು 150 ಗ್ರಾಮ್ ಅಷ್ಟು ಹೆಸರುಕಾಳು ತಗೊಂಡು ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ. ಬನ್ನಿ ಏನೇನು ಪದಾರ್ಥ ಬೇಕು ಅಂತ ನೋಡ್ಕೊಂಬರೋಣ. ಚೆನ್ನಾಗಿ ನೆನೆದಿರುವ ಹೆಸರುಕಾಳು, 1 ಕಟ್ ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಸಾಸಿವೆ, ಅರಿಶಿನ ಪುಡಿ, ಕರಿಬೇವು ಸೊಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ಕಡಲೆಕಾಯಿ ಎಣ್ಣೆ, ತೆಂಗಿನಕಾಯಿ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ಅರ್ಧ ನಿಂಬೆಹಣ್ಣು, ಸಾಂಬಾರ್ ಪುಡಿ ಅಥವಾ ಖಾರದ ಪುಡಿ. ನಾನಿಲ್ಲಿ ನೆನೆಸಿಟ್ಟಿರುವಂಥ ಹೆಸರುಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸುವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಹೆಸರುಕಾಳು ಚೆನ್ನಾಗಿ ಬೆಂದಿದೆ. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕೊಂಡಿದ್ದೀನಿ, ಸಾಸಿವೆ ಸಿಡಿದ ನಂತರ ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಸಬ್ಬಕ್ಕಿ ಸೊಪ್ಪು ಹಾಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ, ಸಾಂಬಾರ್ ಪುಡಿ ಅಥವಾ ಖಾರದ ಪುಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಯಿಸಿಟ್ಟಂತ ಹೆಸರು ಕಾಳನ್ನ ಇಲ್ಲಿ ಹಾಕೊಂಡಿದ್ದೀನಿ. ಹೆಸರು ಕಾಳನ್ನ ಸೊಪ್ಪು ಮಸಾಲೆ ಜೊತೆ ಚೆನ್ನಾಗಿ ಬೆರೆಯೋ ತನಕ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿನ ತುರಿನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಒಳ್ಳೆ ರುಚಿ ಕೊಡುತ್ತೆ. ತೆಂಗಿನಕಾಯಿ ಎಲ್ಲ ಫ್ರೈ ಆದಮೇಲೆ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕೊಂಡಿದ್ದೀನಿ. ಕೊನೆಯದಾಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಕರವಾದ ಆರೋಗ್ಯಕರವಾದ ಸಬ್ಬಕ್ಕಿ ಹೆಸರುಕಾಳು ಪಲ್ಯ ರೆಡಿಯಾಗಿದೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.